ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಶಾಂತ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಯಣ ವಿತ್ ಪ್ರಶಾಂತ್. ಇತ್ತೀಚೆಗೆ ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ತೆಗೆದು ನೋಡಿದ್ರು, ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಎಲ್ಲ ಕಡೆ ಒಂದೇ ನ್ಯೂಸ್. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಭರತನಾಟ್ಯವನ್ನು ಸೇರಿಸಿ ಅದರಲ್ಲಿ ದಾಖಲೆಯನ್ನು ಮಾಡುವಂಥದ್ದು. ಮೊದಲಿಗೆ ಈ ರೆಕಾರ್ಡ್ನ ಕಿಚ್ಚನ್ನು ಹತ್ತಿಸಿದ್ದು ನಮ್ಮ ಮಂಗಳೂರಿನ ಸೈಂಟ್ ಅಲೋಷಿಯಸ್ ಕಾಲೇಜಿನ ವಿದ್ಯಾರ್ಥಿನಿ ರೇಮೋನಾ ಅವರು. ಆಕೆ 170 ಗಂಟೆಗಳ ಕಾಲ ನಿರಂತರವಾಗಿ ಭರತನಾಟ್ಯವನ್ನು ಮಾಡ್ತಾರೆ, ದಾಖಲೆಯನ್ನು ಬರೀತಾರೆ ಗೋಲ್ಡನ್ ಬುಕ್ ಆಫ್ ರೆಕಾರ್ಡಲ್ಲಿ. ನಿಜವಾಗಿ ಆಕೆ ನೃತ್ಯವನ್ನು ಮಾಡಿ ದಾಖಲೆಗೆ ಸೇರಿಸುವುದಕ್ಕಿಂತ ಹೆಚ್ಚಾಗಿ ಆಕೆ ಆ ನೃತ್ಯವನ್ನು ಸಂಭ್ರಮಿಸಿದ್ದಾಳೆ. ನೀವು ಆಕೆಯ ನೃತ್ಯದ ವಿಜುವಲ್ಸ್ಗಳನ್ನು ನೋಡಿರ್ಬೋದು. ತುಂಬ ಸಂತೋಷದಿಂದ, ಖುಷಿಯಿಂದ, ಸಂಭ್ರಮಿಸಿಕೊಂಡು ನೃತ್ಯವನ್ನು ಮಾಡಿದ್ದಾಳೆ. ನಂತರ ಈ ದಾಖಲೆಯನ್ನು ಸರಿಗಟ್ಟಲಿಕ್ಕೆ ಹೋದದ್ದು ನಮ್ಮ ಉಡುಪಿ ಜಿಲ್ಲೆ ಬ್ರಹ್ಮಾವರದ ವಿದುಷಿ ದೀಕ್ಷಾ ಅವರು 9 ದಿನಗಳ ಕಾಲ 216 ಗಂಟೆಗಳ ನಿರಂತರವಾದ ಭರತನಾಟ್ಯವನ್ನು ಮಾಡಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ರೆಮೋನನ ದಾಖಲೆಯನ್ನು ಸರಿಗಟ್ತಾರೆ, ಆ ದಾಖಲೆಯನ್ನು ಮುರಿತಾರೆ. ಎನಿಹಾವ್, ದೀಕ್ಷಾ ಅವರ ಸಾಧನೆ ನಿಜವಾಗಿ ಮೆಚ್ಚುವಂಥದ್ದು. ಆಕೆ ಶಾಸ್ತ್ರಬದ್ಧವಾಗಿ ಅತ್ಯಂತ ಚೆನ್ನಾಗಿ 9 ದಿನಗಳ ಕಾಲ ಭರತನಾಟ್ಯವನ್ನು ಮಾಡಿ ಎಲ್ಲರನ್ನು ರಂಜಿಸಿ ಅತ್ಯಂತ ಖುಷಿಯಿಂದ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಆ ಬಗ್ಗೆ ಎರಡನೇ ಮಾತೇ ಇಲ್ಲ. ನಾನು ಕೂಡ ಉಡುಪಿಯ ಜಿ ಶಂಕರ್ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಹೋಗಿ ಒಂದು ವಿಡಿಯೋ ಮಾಡಿದ್ದೆ ದೀಕ್ಷರವರ ಕುರಿತಾಗಿ. ಇದಾದ ನಂತರ ಮತ್ತೆ ಆ ದಾಖಲೆ ಮಾಡುವ ಸರಣಿ ಅನ್ನುವಂಥದ್ದು ಮುಂದೆ ಹೋಗ್ತಾ ಇರ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಸನಿಯವರು 240 ಗಂಟೆಗಳ ಕಾಲ ನಿರಂತರವಾಗಿ ಭರತನಾಟ್ಯವನ್ನು ಮಾಡುವ ಮೂಲಕ ಹೊಸ ದಾಖಲೆಯನ್ನು ಬರೀತಾರೆ. ನಾನು ಆ ಭರತನಾಟ್ಯ ಅನ್ನೋ ಶಬ್ದವನ್ನು ಯೂಸ್ ಮಾಡೋದು ತಪ್ಪಂತ ಅನಿಸ್ತದೆ. ಯಾಕಂದರೆ ಆಕೆ ಮಾಡಿದ ನೃತ್ಯವನ್ನು ನಾನು ಭರತನಾಟ್ಯ ಅಂತ ಕರೀಲಿಕ್ಕೆ ನನಗೆ ಸರಿ ಕಾಣಿಸ್ತಾ ಇಲ್ಲ. ನೀವು ನೋಡಿರ್ಬೋದು ವಿಜುವಲ್ಸ್ಗಳಲ್ಲಿ ಎಲ್ಲ. ಭರತನಾಟ್ಯ ಅನ್ನುವಂಥದ್ದು ಅತ್ಯಂತ ಶಾಸ್ತ್ರೀಯವಾದ ಪರಂಪರೆಯನ್ನು ಹೊಂದಿರುವಂಥದ್ದು. ಅದಕ್ಕೆ ಅದರದೇ ಆದ ಮುಖಭಾವ, ಹಾವ, ಭಂಗಿ, ಮುದ್ರಿಕೆಗಳು ಎಲ್ಲವೂ ಇರ್ತದೆ. ಎಲ್ಲ ನೃತ್ಯ ಪ್ರಕಾರವನ್ನು ನಾವು ಭರತನಾಟ್ಯ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಅಧಿಕಾರಿಗಳು ಏನಿದ್ದಾರೆ, ಅವರೊಂದು ಸೂಕ್ತವಾದ ನೀತಿ ನಿಯಮಗಳನ್ನು ರೂಪಿಸಬೇಕಾಗ್ತದೆ. ಭರತನಾಟ್ಯ ಅಂದರೆ ಏನು, ಎಷ್ಟು ಗಂಟೆಗಳ ಕಾಲ ಭರತನಾಟ್ಯವನ್ನು ಮಾಡಿದರೆ ಮಾತ್ರ ಆಗೋದಿಲ್ಲ. ಸೊ ಅದಕ್ಕೆ ಒಂದು ಸ್ಪೆಸಿಫಿಕ್ ರೀತಿ ನೀತಿ ಅಂತ ಇರ್ತದೆ. ಅದನ್ನು ಕರೆಕ್ಟಾಗಿ ಅನುಸರಿಸಿದ್ರೆ ಏನು ಅನ್ನೋದನ್ನು ಮೊದಲಿಗೆ ನಿರ್ಧರಿಸಬೇಕು. ಇಲ್ಲದಿದ್ದರೆ ಈ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಏನೋ ಅಧಿಕಾರಿಗಳೇನಿದ್ದಾರೆ ಅವರು ಊರೂರು ಸುತ್ತದೇ ಆಗ್ತದೆ. ಅವರಿಗೆ ಕಾಲಿಗೊಂದು ಚಕ್ರ ಕಟ್ಕೊಂಡು ತಿರುಗಬೇಕಾಗ್ತದೆ. ಇದೊಂದು ನನ್ನ ವಿಷಯ. ಇಷ್ಟೆಲ್ಲ ಇನ್ನೂ ಕೂಡ ಆ ದಾಖಲೆಯ ಸರಣಿ ಅನ್ನುವಂಥದ್ದು ಮುಂದೆ ಹೋಗ್ತಾ ಇದೆ. ಇನ್ನು ಅನೇಕರು ಕೂಡ ತಮ್ಮ ಹೆಸರನ್ನು ದಾಖಲೆಯಲ್ಲಿ ಸೇರಿಸಿಕೊಳ್ಳಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಅದೆಲ್ಲವೂ ಕೂಡ ಅಪ್ರಿಷಿಯೇಬಲ್. ಒಬ್ಬರು 10 ದಿನ ಮಾಡ್ಬೋದು, ಮತ್ತು 20 ದಿನ, ಕೆಲವರು 40 ದಿನ, ಕೆಲವರು 60 ದಿನ, ಹಾಗೆ ತಿಂಗಳಾನುಗಟ್ಟಲೆ ಭರತನಾಟ್ಯ ಅಲ್ಲ ನೃತ್ಯವನ್ನು ಮಾಡ್ತಾ ಹೋಗ್ಬೋದು. ಇಲ್ಲಿ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅವರು ಭರತನಾಟ್ಯ ಅನ್ನೋದಕ್ಕಿಂತ ನಿರಂತರ ನೃತ್ಯ ಕಾರ್ಯಕ್ರಮ ಅಂತೇಳಿ ಒಂದು ಸೇರಿಸೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಇನ್ನು ಇದೆಲ್ಲ ನಾನು 3 ಜನರು ಮಾಡಿದ ನೃತ್ಯ ಪ್ರಕಾರವನ್ನು ನೋಡಿದ್ದೇನೆ. ಅದರಲ್ಲಿ ನನಗೆ ಅತಿ ಹೆಚ್ಚು ಖುಷಿ ಕೊಟ್ಟದ್ದು, ನನ್ನ ವೈಯಕ್ತಿಕ ಅಭಿಪ್ರಾಯ, ಇದರಲ್ಲಿ ನನಗೆ ಅತಿ ಹೆಚ್ಚು ಖುಷಿ ಕೊಟ್ಟದ್ದು ರೆಮೋನಳ ನೃತ್ಯ. ಆಕೆ ಅದನ್ನು ಸಂಭ್ರಮಿಸಿದ ರೀತಿ, ಆಕೆ ರೆಕಾರ್ಡ್ ಮಾಡಲಿಕ್ಕೆ ಹೊರಟದ್ದಕ್ಕಿಂತ ಜಾಸ್ತಿ ಆಕೆ ಅದನ್ನು ಎಂಜಾಯ್ ಮಾಡಿದ್ದಾಳೆ, ಅದನ್ನು ಸಂಭ್ರಮಿಸಿದ್ದಾಳೆ. ಅದನ್ನು ನಾವು ಮರಿಬಾರ್ದು. ಉಳಿದವರು ಕೂಡ ಪ್ರಯತ್ನ ಮಾಡಿದ್ದಾರೆ, ಆದರೆ ನನಗೆ ರೆಮೋನಾ ಸ್ಟ್ಯಾಂಡ್ ಫಸ್ಟ್. ಅವಳು ಮೇಲ್ ಹಂತದಲ್ಲಿ ನಿಲ್ತಾಳೆ. ಯಾಕಂತ ಹೇಳಿದ್ರೆ ಯಾವುದೇ ಕೆಲಸವನ್ನು ನಾವು ಮಾಡುವಾಗ ಅದನ್ನು ಸಂಭ್ರಮಿಸಬೇಕು, ಅದನ್ನು ಖುಷಿ ಪಡಬೇಕು. ಅದು ರೆಕಾರ್ಡ್ ಅಂತ ನಾವು ಮಾಡ್ತಾ ಹೋಗೋದಲ್ಲ. ಈ ಹಿನ್ನೆಲೆಯಲ್ಲಿ ರೆಮೋನಾ ನನಗೆ ಮೊದಲ ಸ್ಥಾನದಲ್ಲಿ ನಿಲ್ತಾಳೆ. ಎನಿವೆ, ಈಗ ಟಾಸ್ಕ್ ಇರುವಂಥದ್ದು ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ನ ಅಧಿಕಾರಿಗಳಿಗೆ ಒಂದು ಸೂಕ್ತ ಮಾನದಂಡಗಳನ್ನು ಅನುಸರಿಸಿ ಈ ಭರತನಾಟ್ಯ ಅಥವಾ ನೃತ್ಯ ಕಾರ್ಯಕ್ರಮ ಅಂತ ಏನು ನಾವು ಕರಿತೇವೆ, ಸೊ ಅದನ್ನು ಅಳತೆ ಮಾಡಲಿಕ್ಕೆ ಅದಕ್ಕೆ ಒಂದು ಕ್ರೈಟೀರಿಯಾನ ಫಿಕ್ಸ್ ಮಾಡಿ ನೀವು ಮುಂದಿನ ದಿನಗಳಲ್ಲಿ ಕಂಡೀಷನ್ಸನ್ನು ಹಾಕಿದರೆ ಒಳ್ಳೆಯದು. ಇಲ್ಲದಿದ್ದರೆ ಭರತನಾಟ್ಯದ ಸ್ಥಾನಮಾನ, ಘನತೆ ಅನ್ನುವಂಥದ್ದು ಕಡಿಮೆ ಆಗ್ತದೆ ಅನ್ನೋದು ನನ್ನ ಅನಿಸಿಕೆ.
ನಾನು ಹೇಳಿದ ಮಾತು ನಿಮಗೆ ಸರಿ ಅನ್ನಿಸ್ಬೋದು, ಅಥವಾ ನನ್ನ ಮಾತಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ಅದನ್ನು ಕೂಡ ಹೇಳ್ಬೋದು. ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ನನ್ನ ಕಮೆಂಟ್ ಬಾಕ್ಸ್ ಇದೆ. ಇನ್ನೊಂದು ವಿಷಯ, ಯಾರಾದರೂ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.